ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ವಿಧಾನ ಪರಿಷತ್ ಫೈಟ್ಗೆ ಈಗ ಬಿಜೆಪಿ ಪಡೆ ರೆಡಿ ಆಗಿದೆ. ಗ್ಯಾರಂಟಿ ನ್ಯೂಸ್ಗೆ ಎನ್ಡಿಎ ಅಭ್ಯರ್ಥಿ ಗೋವಿಂದರಾಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಗೆ 2 ಮತ ಕೊರತೆ ಇದೆ, ಆದ್ರೆ ಆತ್ಮಸಾಕ್ಷಿ ಮತದಿಂದ ಗೆಲ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಯತ್ನಾಳ್ ನನ್ನ ಪರವಾಗಿ ಮತ ಚಲಾಯಿಸ್ತಾರೆ. ನಮ್ಮದು ರಾಜ್ಯದಲ್ಲಿ ದೊಡ್ಡ ಪಕ್ಷ, ನಮಗೆ 1 ಸ್ಥಾನ ಬಿಟ್ಟು ಕೊಡ್ಲಿ. ನಾವು ಸಿಎಂ ಡಿಕೆ ಶಿವಕುಮಾರ್ ಬಳಿ ಮನವಿ ಮಾಡ್ತೀವಿ. ನೀವು 4 ಗೆಲ್ಲಿ, ನಮಗೆ 1 ಸ್ಥಾನ ಬಿಟ್ಕೊಡಿ ಅಂತ ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿರುವಂತ ಎನ್ಡಿಎ ಅಭ್ಯರ್ಥಿ ಗೋವಿಂದರಾಜು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ 2 ಮತಗಳ ಕೊರತೆ ಇದೆ. ಯತ್ನಾಳ್ ಅವರು ನನಗೆ ಮತ ಹಾಕ್ತಾರೆ ಅನ್ನುವಂತ ನಂಬಿಕೆ ನನಗಿದೆ. ಮತ್ತೊಂದು ಕಡೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ಹತ್ರ ಮನವಿ ಮಾಡ್ತೀವಿ, 4 ಅವ್ರು ಗೆಲ್ಲಿ, ನಾವು 1 ಗೆಲ್ಲಬೇಕು, ಅದಕ್ಕೆ ಅವ್ರ ಅವಕಾಶ ಮಾಡಿಕೊಡ್ಲಿ. ಅದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆಗೆ ಗೋವಿಂದರಾಜು ಅವರು ಮಾತನಾಡಿ, ಇವ್ರ ಜೊತೆಗೆ ಗೋವಿಂದರಾಜು ಅವ್ರ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಈಗಾಗಲೇ ಕಣದಲ್ಲಿರುವಂತಹ ಅಭ್ಯರ್ಥಿಗಳೆಲ್ಲರೂ ಯುನಾನಿಮಸ್ ಆಗಿ ಗೆಲ್ತಾ ಇದ್ವಿ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕಿದರು. ಆ ಪಕ್ಷಗಳು ಕೂಡ ಹಾಕಿದ್ವು. ಆದರೆ ಕೊನೆ ಕ್ಷಣದಲ್ಲಿ NDA 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. 3ನೇ ಅಭ್ಯರ್ಥಿ ಆಗಿರುವಂತಹ JDS ನಾಯಕರಾದಂತಹ ಗೋವಿಂದರಾಜ್ ಅವರಿದ್ದಾರೆ. ಗೋವಿಂದರಾಜ್ ಅವರೇ, ನಂಬರ್ ಗೇಮ್ ಮೇಲೆ ಈಗ ನೀವು ಆಟ ಆಡಬೇಕು. ನಿಮ್ಮ ಬಳಿ 18 ಮತಗಳಿದ್ದಾವೆ. ಇನ್ನು ಹೆಚ್ಚುವರಿ ಮತಗಳು ಎಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನೀವು ಕೊನೆ ಗಳಿಗೆ ಅಂತ ನೀವು ಹೇಳಿದ್ರಿ. ನಾವು ಕೊನೆ ಗಳಿಗೆಯಲ್ಲಿ ಅಭ್ಯರ್ಥಿ ಏನು ಮಾಡಿಲ್ಲ. ನಮ್ಮಲ್ಲಿ 4-5 ಜನ ಅಭ್ಯರ್ಥಿಗಳಿದ್ದರು. ಆ ಅಭ್ಯರ್ಥಿಯಲ್ಲಿ ಸೂಕ್ತವಾದ ಅಭ್ಯರ್ಥಿ ಯಾರಂತ ಸ್ವಲ್ಪ ತಡ ಆಯ್ತು. ಬಿಟ್ಟರೆ ನಾವು ಚುನಾವಣೆಗೆ ಬರೋದು ಅಕ್ಷರಃ ಅದು ಗ್ಯಾರಂಟಿ ಆಗಿತ್ತು. ಕೊನೆ ಗಳಿಗೆಯಲ್ಲಿ ಅಂದರೆ ನಿನ್ನೆ ಅಭ್ಯರ್ಥಿ ಫೈನಲ್ ಆಗಿದೆ. ಇವತ್ತು ಇನ್ ಟೈಮ್ಗೆ ನಾವು ನಾಮಿನೇಷನ್ ಸಹ ಮಾಡ್ತಿದ್ದೀವಿ. ನೀವು ಕೇಳಿದರೆ ನೀವು ಇರೋಂಥ ಕೊರತೆ ಮತಗಳನ್ನ ಹೇಗೆ ಕ್ರೋಢೀಕರಿಸ್ತೀರಿ ಅಂತ. ಆ ಕೊರತೆ ಕಾಂಗ್ರೆಸ್ಗೂ ಸಹ ಇದೆ. ಅವ್ರು 28 ಬದಲು 29 ಹಾಕ್ಕೊಂಡಾಗ ಅವ್ರಿಗೂ 4 ಮತಗಳು ಕೊರತೆ ಆಗುತ್ತೆ. ನಮಗೆ 20-28 ಹಾಕ್ಕೊಡೋದ್ರಿಂದ ನಮಗೆ 2 ಮತಗಳು ಕೊರತೆ ಇರೋದ್ರಿಂದ ಆ ಕೊರತೆಯನ್ನು ನಾವು ಆತ್ಮಸಾಕ್ಷಿ ಮತಗಳ ಥರ ಪರಿಗಣನೆ ಮಾಡ್ತೀವಿ. ನಮ್ಮ ಶಾಸಕರನ್ನ ನಾವು ಮಿತ್ರ ಶಾಸಕರನ್ನ ನಾವು ಮನವಿ ಮಾಡ್ತೀವಿ. ಆ ಮತಗಳು ನಮಗೆ ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಸರ್, BJP ಅವರು 28 ಹಾಕ್ಕೊಂಡ್ರೆ ನಿಮಗೇನು ಮತಗಳು 2 ಮತಗಳು ಮಾತ್ರ ಕೊರತೆ ಆಗುತ್ತೆ. BJP ಅವರು 29 ಮತ ಹಾಕ್ಕೊಂಡ್ರೆ ಮತ್ತೆ ನಿಮಗೆ 4 ಮತಗಳು ಕಡಿಮೆ ಆಗುತ್ತೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. 28 ಮತಗಳನ್ನ ನಾವು ಹಾಕ್ಕೊಂಡಾಗ ಇದು ನಮ್ಗೆ ಯಾವ ರೀತಿ ಆತ್ಮಸಾಕ್ಷಿ ಮತಗಳು ಯಾವ ರೀತಿ ನಾವು ಕ್ರೋಢೀಕರಿಸ್ಬೋದು ಅನ್ನೋದನ್ನು 13ನೇ ತಾರೀಕು ನಂತರ ಅದ್ರ ಬಗ್ಗೆ ನಮ್ಮ ನಾಯಕರು ನಾವೆಲ್ಲ ಚಿಂತನೆ ಮಾಡ್ತೇವೆ. ನನಗೊಂದು ಆಶಾಭಾವನೆ ಇದೆ. ಕಾಂಗ್ರೆಸ್ನವರು 5ನೇ ಅಭ್ಯರ್ಥಿನ ಹಾಕಿ ಆ ರಿಸ್ಕ್ನ ಅವರು ತಗೊಳ್ಳಲ್ಲ. ಯಾಕಂದರೆ ಅವರಲ್ಲಿ ಈಗಾಗಲೇ ಸಾಕಷ್ಟು ಗೊಂದಲಗಳಿದ್ದಾವೆ. ಅವ್ರದ್ದು ಖಾತೆ ಗೊಂದಲ ಇದೆ, ಸಂಪುಟದ ಗೊಂದಲ ಇದೆ. ಅದಾದ್ರೆ ಮತ್ತೆ ಇದನ್ನು ಗೊಂದಲ ಇಟ್ಕೊಳ್ಳೋಕೆ ಹೋಗೋದಿಲ್ಲ. ಅವ್ರಿಗೇನು ಒಂದು ಪರಿಷತ್ ಒಂದು ಖಾತೆ ಸೀಟ್ಗೋಸ್ಕರ ಇಷ್ಟೊಂದೆಲ್ಲ ಗೊಂದಲಿಟ್ಕೊಂಡು ಚುನಾವಣೆಗಳನ್ನ ಮಾಡ್ಕೊಂಡು ಹೋಗಿ ನಮ್ಮ ಪಕ್ಷದಲ್ಲಾಗಲಿ ಅವ್ರ ಪಕ್ಷದಲ್ಲಾಗಲಿ ಆ ಮತ ಕ್ರಾಸ್ ಆದಾಗ ಅವ್ರ ಪಕ್ಷದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೇರೆ ಬೀರುತ್ತಲ್ವ. ಅದಕ್ಕೆ ಅವ್ರು ಅವಕಾಶ ಕೊಡೋದಿಲ್ಲ. ನಮಗೆ 1 ಸೀಟು JDS, ನಮಗೆ 2-3 ಸೀಟಿಲ್ಲ, 1 ಸೀಟು ಬಿಟ್ಕೊಡಿ ಅಂತ ಕೇಳ್ತೀವಿ, ಮನವಿ ಮಾಡ್ತೀವಿ. ಅವ್ರು ಬಿಟ್ಕೊಡ್ತಾರೆ ಅನ್ನೋ ನಂಬಿಕೆ ಸಹ ನಮಗೆ. ಬಿಟ್ಟುಕೊಡದೇ ಇದ್ದಾಗ ಚುನಾವಣೆ ಅನಿವಾರ್ಯ, ಚುನಾವಣೆ ನಾವು ಹೋಗ್ತೀವಿ. ಇದು ಗೋವಿಂದರಾಜು ಅವರು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿರುವಂಥ ಮಾಹಿತಿ. ಜೊತೆಗೆ ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಈ ನಂಬರ್ ಗೇಮ್ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಅವರು ಒಂದಷ್ಟು ಹಂಚ್ಕೊಂಡಿದ್ದಾರೆ ಮಾಹಿತಿಯನ್ನು. ಸದ್ಯ ಈಗ ಯತ್ನಾಳ್ ಅವರು ಅವರಿಗೆ ವೋಟ್ ಹಾಕ್ತಾರೆ ಅನ್ನುವಂಥ ನಂಬಿಕೆ NDA ಅಭ್ಯರ್ಥಿ ಆಗಿರುವಂಥ ಗೋವಿಂದರಾಜು ಅವರಿಗಿದೆ. ಮತ್ತೊಂದು ಕಡೆಗೆ DK ಶಿವಕುಮಾರ್ ಅವರ ಬಳಿ ಹೋಗಿ ನಾವು ಮನವಿ ಮಾಡ್ತೀವಿ, ನೀವು ಹೆಂಗೂ 4 ಗೆದ್ದೇ ಗೆಲ್ತೀರಿ, ಇದೊಂದು ಸ್ಥಾನವನ್ನು ನಮಗೆ ಬಿಟ್ಕೊಟ್ಬಿಡಿ ಅಂತೇಳಿ ಮನವಿ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಈ 5 ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಏನು ಎಲೆಕ್ಷನ್ ಏನಿದೆ, ಒಂದು ರೀತಿಯಾಗಿ ಜಟಾಪಟಿ ಪೈಪೋಟಿ ಜೋರಾಗಿನೇ ನಡೀತಾ ಇದೆ. ಅದ್ರ ಮಧ್ಯದಲ್ಲಿ ಏನೇನು ನಂಬರ್ ಗೇಮ್ ಆಗುತ್ತೆ ನೋಡೋಣ.